ಇದನ್ನು ನಾವು ಕೇಳುತ್ತಪ್ಪ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಅಧ್ಯಕ್ಷರೇ, ಇವತ್ತು ಮೇಲಿಂದ ಮೇಲೆ ಅವ್ರು ಏನು ಹೇಳ್ತಾರೆ ಅಫಿಡೇಟು, ಎಲ್ಲಿ ಅಫಿಡೇಟ್ ಸಲ್ಲಿಸ್ಯಾರಿ, ಎಲ್ಲಿ ಸಲ್ಲಿಸ್ಯಾರ? ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರೆ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು 2CD ಆದ್ಮ್ಯಾಗ ಹುಬ್ಬಳ್ಳಿ ಧಾರವಾಡದ ಒಬ್ಬ ಅಜ್ಜುಮನ್ ಸಂಸ್ಥೆ ರಸೂಲ್ ಗುಲಾಮ್ ರಸೂಲ್ ಅಂತ ಒಬ್ಬ PI ಹಾಕ್ತಾನೆ. ಆ PI ಹಾಕಿದಾಗ ಏನು ಹೇಳ್ತಾರೆ ಅವರು, ನಮ್ಮ ಮುಕುಲ್ ರೋಹಟಿಗೆ ಅವರು ಅದಕ್ಕೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪ್ಯೂಸ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next of hearing. ನೆಕ್ಸ್ಟ್ ಹಿಯರಿಂಗ್ ಎಲ್ಲಿನೂ ನಾವು ಒಟ್ಟೆ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ವರೆಗೆ he further submits that earlier regime relating to reservation which notification dated 30/3/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2AK ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ. ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಇದೆ. ಏನಿದೆ ಅರ್ಥ? ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಸಿಂಗ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ, ದೇಶದಲ್ಲಿ ಎಕನಾಮಿಕಲಿ